ನಿಮಗೆ ಮನೆ ಕಟ್ಟಕ್ಕಿಂತ ಮುಂಚೆ ಗವರ್ನಮೆಂಟ್ ಇಂದ ಯಾವ ಅಪ್ರೂವಲ್ಸ್ ತಗೋಬೇಕು ಅಂತ ಏನಾದ್ರು ಗೊಂದಲ ಇದೆಯಾ? ನಾನು ಸಂಜೀವ್ ಕುಮಾರ್ ಫ್ರಮ್ SR ಬಿಲ್ಕಾನ್. ಪ್ರಮುಖವಾಗಿ ನಂಬರ್ 1 ಯಾವುದು ಅಂತ ಹೇಳಿದ್ರೆ ಸ್ಯಾಂಕ್ಷನ್ ಪ್ಲಾನ್ ಮೊದಲನೆಯದಾಗಿ ತಗೋಬೇಕಾಗಿರುತ್ತೆ. ನಂಬರ್ 2 ಟೆಂಪರರಿ ಪವರ್ ಸಪ್ಲೈ ಫ್ರಮ್ ಲೋಕಲ್ ಗವರ್ನಮೆಂಟ್ ಎಲೆಕ್ಟ್ರಿಕಲ್ ಬೋರ್ಡ್ಸ್ ಯಾವ್ದಿರುತ್ತೆ ಅಲ್ಲಿ ತಗೋಬೇಕಾಗುತ್ತೆ. ನಂಬರ್ 3 ನಿಮ್ಮ ಸೈಟ್ ಗಳಲ್ಲಿ ಮರಗಳೇನಾದ್ರು ಇತ್ತಂದ್ರೆ, ಪ್ರಮುಖವಾಗಿ ಬೆಂಗಳೂರು ಅಂತ ಮಹಾನಗರಗಳಿದ್ದಲ್ಲಿ ನೀವು ಮರಗಳು ತೇಗ ಆಗಿರ್ಬೋದು, ಹೊಂಗೆ ಆಗಿರ್ಬೋದು, ಆತರ ಕಾಸ್ಟ್ಲಿ ಯಾವ್ದು ಮರಗಳಿತ್ತು ಅಂತಂದ್ರೆ, ಶ್ರೀಗಂಧ ಇತ್ತು ಅಂತಂದ್ರೆ ಅರಣ್ಯ ಇಲಾಖೆಗೆ ಹೋಗಿ ಲೆಟರ್ ಕೊಟ್ಟು ಅಲ್ಲಿಂದನೂ ಕೂಡ ನಾವು ಅಪ್ರೂವಲ್ಸ್ ತಗೊಬೇಕಾಗುತ್ತೆ. ನಂಬರ್ 4 ಯಾವ್ದಿದೆ ಅಂತಂದ್ರೆ ಸೈಟ್ ಡಿಮಾರ್ಕೇಶನ್ ಮಾಡಿಸ್ಕೊಬೇಕು. ಯಾಕೆ ಅಂತಂದ್ರೆ ಕನ್ಸ್ಟ್ರಕ್ಷನ್ ಆದ್ಮೇಲೆ 6 ಇಂಚ್ ಆ ಕಡೆ ಹೋಯ್ತು, 1 ಅಡಿ ಈ ಕಡೆ ಬಂತು ಅಂತ ಯಾವುದೇ ರೀತಿಯಾದ ಗೊಂದಲಗಳು ಬರೋದು ಬೇಡ ಇನ್ ಫ್ಯೂಚರ್ ಅಲ್ಲಿ ಅಂದ್ಬಿಟ್ಟು ಸೈಟ್ ಡಿಮಾರ್ಕೇಶನ್ ಲೋಕಲ್ ಅಥಾರಿಟೀಸ್ ಯಾವ್ದಿರುತ್ತೆ ಅಲ್ಲಿಗೆ ಲೆಟರ್ ಕೊಟ್ಬಿಟ್ಟು ಸೈಟ್ ಡಿಮಾರ್ಕೇಶನ್ ಮಾಡಿಸ್ಕೊಂಡು ಬೌಂಡ್ರಿ ಫಿಕ್ಸ್ ಮಾಡಿಸ್ಕೊಂಡ್ರೆ ಇದರಿಂದ ಗೊಂದಲ ಬರದೇ ರೀತಿಯಲ್ಲಿ ನಾವು ಕನ್ಸ್ಟ್ರಕ್ಷನ್ ಅನ್ನ ಮಾಡಬಹುದಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.